ಉತ್ತರ ಕನ್ನಡ ಜಿಲ್ಲೆಯ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಈ ಬಾರಿ ಸಚಿವ ಮಂಕಾಳು ವೈದ್ಯ ಹಾಗೂ ಮಾಜಿ ಸಚಿವರಾದ ಹಾಗೂ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅಖಾಡದಲ್ಲಿ ರಂಗು ಪಡೆದಿದ್ದು, ಕೊನೆಗೂ ಶಕ್ತಿ ಪ್ರದರ್ಶನದಲ್ಲಿ ಮಾಜಿ ಸಚಿವ ಯಲ್ಲಾಪುರದ ಶಾಸಕ ಹೆಬ್ಬಾರ್ ಮುಂದೆ ಸಾಗಿದ್ದಾರೆ. ಪ್ರತಿಷ್ಠಿತ ಉತ್ತರ ಕನ್ನಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಕೆಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿಯಲ್ಲಿ ಪ್ರಕಟಗೊಂಡ ಹಾಗೂ ಮುಂಚೂಣಿಯ ಫಲಿತಾಂಶಗಳ ಪ್ರಕಾರ ಹಾಲಿ ಅಧ್ಯಕ್ಷ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್ ನೇತೃತ್ವದ ಬಣದ ಮುನ್ನಡೆ ಸಾಗಿದೆ. 16 ಕ್ಷೇತ್ರಗಳಲ್ಲಿ ಕೇವಲ 7 ಕ್ಷೇತ್ರಗಳ ಫಲಿತಾಂಶ ಅಧಿಕೃತವಾಗಿ ಪ್ರಕಟಗೊಂಡಿದೆ. ಬ್ಯಾಂಕಿನ 16 ನಿರ್ದೇಶಕ ಸ್ಥಾನದಲ್ಲಿ 3 ಸ್ಥಾನಗಳು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿದ್ದರೆ 4 ಕ್ಷೇತ್ರಗಳ ಫಲಿತಾಂಶವನ್ನ ಚುನಾವಣಾಧಿಕಾರಿ ಹಾಗೂ ಸಹಾಯಕ ಆಯುಕ್ತೆ ಕೆವಿ ಕಾವ್ಯರಾಣಿ ಅವರು ಪ್ರಕಟಿಸಿದ್ರು. ಉಳಿದ 9 ಕ್ಷೇತ್ರಗಳ ಫಲಿತಾಂಶ ನ್ಯಾಯಾಲಯದ ಆದೇಶದವರೆಗೆ ಕಾಯಬೇಕಾದ ಅನಿವಾರ್ಯತೆ ಇದೆ. ಸ್ಥಾನಗಳಲ್ಲಿ 9 ಸ್ಥಾನಗಳು ಶಾಸಕ ಶಿವರಾಮ್ ಹೆಬ್ಬಾರ್ ಬಣ ಮುನ್ನಡೆ ಸಾಧಿಸಿದ್ರೆ, ಜೊತೆಗೆ ಪ್ರಕಟಗೊಂಡ 9ರಲ್ಲಿಯೂ ಶಾಸಕ ಶಿವರಾಮ್ ಹೆಬ್ಬಾರ್ ಬಣ ಮೇಲುಗೈ ಸಾಧಿಸಿದೆ. ಮುಂಡಗೋಳ ತಾಲೂಕಿನ ಕೃಷಿ ಪತ್ತಿನ ಸಂಘಗಳ ಕ್ಷೇತ್ರ ಎಲ್ಟಿ ಪಾಟೀಲ್ ಅವರನ್ನ ಸೋಲಿಸಿ ಎಚ್ಎಂ ನಾಯ್ಕ್ 4 ಮತಗಳ ಅಂತರದಲ್ಲಿ ವಿಜಯಶಾಲಿಯಾದ. ಕುಮಟಾ ತಾಲೂಕಿನ ಕೃಷಿ ಪತ್ತಿನ ಸಂಘಗಳ ಕ್ಷೇತ್ರದಲ್ಲಿ ರಾಜಗೋಪಾಲ್ ಅಡಿ ಗುರುಜಿ ಅವರು 3 ಮತಗಳ ಅಂತರದಲ್ಲಿ ಶ್ರೀಧರ್ ಭಾಗವತ್ ವಿರುದ್ಧ ಗೆಲುವು ಸಾಧಿಸಿದ್ರು. ಗಜಾನನ್ ಪೈ ಅವರು ಕೊನೆಯ ಕ್ಷಣದಲ್ಲಿ ರಾಜಗೋಪಾಲ್ ಅಡಿ ಅವರನ್ನ ಬೆಂಬಲಿಸಿದ್ದರಿಂದ ರಾಜಗೋಪಾಲ್ ಅಡಿ ಅವರು ಗೆಲುವಿನ ನಗೆ ಬೀರಲು ಸಹಕಾರಿಯಾಯಿತು. ಹಳಿಯಾಳ ತಾಲೂಕಿನ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಕ್ಷೇತ್ರದಿಂದ 7ನೇ ಬಾರಿಗೆ ಶ್ರೀಕಾಂತ್ ಗೋಟ್ನೇಕರ್ ಅವರು 5 ಮತಗಳಿಂದ ಸುಭಾಷ್ ಕೋರ್ವೇಕರ್ ವಿರುದ್ಧ ಗೆದ್ರು. ಜೋಯಿಡಾ ತಾಲೂಕಿನ ಕೃಷಿ ಪತ್ತಿನ ಸಂಘಗಳ ಕ್ಷೇತ್ರದಿಂದ ಕೃಷ್ಣ ದೇಸಾಯಿ ಅವರು ಪುರುಷೋತ್ತಮ್ ಕಾಮತ್ ಅವರನ್ನ 1 ಮತಗಳಿಂದ ಸೋಲಿಸಿ ಜಯಗಳಿಸಿದ್ರು. ಈ ಮಧ್ಯೆ ಅವಿರೋಧವಾಗಿ ಆಯ್ಕೆಯಾಗಿದ್ದ ಭಟ್ಕಳದ ಪತ್ತಿನ ಕೃಷಿ ಪತ್ತಿನ ಕ್ಷೇತ್ರದಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ, ಹೊನ್ನಾವರದಿಂದ ವಿಕೆ ವಿಶಾಲ್, ಅಂಕೋಲಾದಿಂದ ಬಾಬು ಸುಂಕೇರಿ ಆಯ್ಕೆಯನ್ನ ಚುನಾವಣಾಧಿಕಾರಿಗಳು ಪ್ರಕಟಿಸಿದ್ರು. ಯಲ್ಲಾಪುರದ ಶಾಸಕ ಹಾಲಿ ಅಧ್ಯಕ್ಷ ಶಿವರಾಮ್ ಹೆಬ್ಬಾರ್, ಗೋಪಾಲ್ ಕೃಷ್ಣ ಗಾಂವ್ಕರ್ ಯಲ್ಲಾಪುರ ಕೃಷಿ ಪತ್ತಿನ ಸಂಘಗಳ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ 1 ಮತಗಳು ನ್ಯಾಯಾಲಯದಲ್ಲಿದ್ದ ಕಾರಣ ಫಲಿತಾಂಶವನ್ನ ತಡೆ ಹಿಡಿಯಲಾಗಿದೆ. ಕಾರವಾರದ ಕೃಷಿ ಪತ್ತಿನ ಸಂಘದಿಂದ ಪ್ರಕಾಶ್ ಗುನ್ಗಿ, ಶಾಸಕ ಸತೀಶ್ ಶೈಲ್ ಹಾಗೂ ನಂದಕಿಶೋರ್ ನಾಯ್ಕ್ ಸ್ಪರ್ಧಿಸಿದ್ರು. ನ್ಯಾಯಾಲಯದ ಆದೇಶಕ್ಕೆ ಕಾಯಬೇಕಾಗಿದೆ. ತಾಲೂಕು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ರವಿ ಹೆಗಡೆ ಹುಳಗೋಳ 6 ಮತಗಳು ಪಡೆದಿದ್ದು, ಟಿಎಸ್ಎಸ್ನ ಅಧ್ಯಕ್ಷ ಗೋಪಾಲ್ ಕೃಷ್ಣ ವೈದ್ಯ 2 ಮತಗಳನ್ನ ಪಡೆದಿದ್ದು, 3 ಮತಗಳು ನ್ಯಾಯಾಲಯದ ತೀರ್ಪಿಗಾಗಿ ಕಾದಿದೆ. ಗ್ರಾಹಕರ ಸಹಕಾರ ಕ್ಷೇತ್ರದಲ್ಲಿ ತಿಮ್ಮಯ್ಯ ಹೆಗಡೆ 10, ನಿರಂಜನ್ ಭಟ್ 9 ಹಾಗೂ 15 ಮತಗಳು ನ್ಯಾಯಾಲಯದ ತೀರ್ಮಾನಕ್ಕೆ ಕಾಯಬೇಕಾಗಿದೆ. ಅರ್ಬನ್ ಬ್ಯಾಂಕ್ ಹಾಗೂ ಸೌಹಾರ್ದ ಕ್ಷೇತ್ರದಲ್ಲಿ ಮೋಹನ್ ನಾಯ್ಕ್ 92 ಮತಗಳನ್ನ ಪಡೆದಿದ್ರೆ, ಮೋಹನ್ ದಾಸ್ ನಾಯ್ಕ್ 90 ಮತಗಳು ಹಾಗೂ ವಸಂತ್ ನಾಯ್ಕ್ 25 ಹಾಗೂ ಸರಸ್ವತಿ ಎನ್ ರವಿ 4 ಮತಗಳನ್ನ ಹಾಗೂ ನ್ಯಾಯಾಲಯದ ತೀರ್ಪಿಗೆ 25 ಮತಗಳು ಕಾದಿವೆ. ಹಾಲು ಉತ್ಪಾದಕರ ಕ್ಷೇತ್ರದಲ್ಲಿ ಸುರೇಶ್ ಚಂದ್ರ ಹೆಗ್ಡೆ 103, ಶಂಕರ್ ಹೆಗ್ಡೆ 96 ಮತಗಳನ್ನ ಪಡೆದಿದ್ದು, 19 ಮತಗಳು ನ್ಯಾಯಾಲಯದ ತೀರ್ಪನ್ನ ಬಯಸಿವೆ. ಸಿದ್ದಾಪುರ ತಾಲೂಕು ಕೃಷಿ ಪತ್ತಿನ ಸಹಕಾರಿ ಕ್ಷೇತ್ರದ ಎಣಿಕೆ ನಡೆದಿಲ್ಲ. ನ್ಯಾಯಾಲಯದ ತೀರ್ಪಿನ ಬಳಿಕ ಮತ ಎಣಿಕೆ ನಡೆಯಲಿದೆ. ಗ್ರಾಹಕರ ಸಂಸ್ಕರಣದಲ್ಲಿ ವಿಶ್ವನಾಥ್ ಭಟ್ ಅವರು 19 ಮತಗಳು ಹಾಗೂ ರಾಜೇಂದ್ರ ಹೆಗಡೆ 7 ಮತಗಳನ್ನ ಪಡೆದಿದ್ದು, 1 ಮತ ನ್ಯಾಯಾಲಯದ ಆದೇಶಕ್ಕೆ ಕಾದಿದೆ. ಇದೆಲ್ಲದರ ಫಲಿತಾಂಶ ಬಂದರೂ ಕೂಡ ಶಾಸಕ ಹೆಬ್ಬಾರ್ ಬಣವೇ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಕುಶಾಲಿ ಟೈಮ್ಸ್ ನ್ಯೂಸ್, ಶಿರಸಿ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.